ಆಗ್ಲೋನೆಮಾ ಸ್ನೋ ವೈಟ್ ಗಿಡದ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿನ ಕೊಡ್ತೀನಿ. ಗುಡ್ ಹೆಲ್ತನ್ನು ಕೊಡುವಂಥ ಗಿಡಗಳನ್ನು ನಾವು ಮನೆ ಒಳಗೆ ನಾವು ಬೆಳೆಯೋದ್ರಿಂದ ತುಂಬ ಆರೋಗ್ಯದಲ್ಲಿ ಸುಧಾರಣೆ ನೋಡ್ಬೋದು ನಾವು. ಸ್ನೋ ವೈಟ್ ಪ್ಲ್ಯಾಂಟ್ಗಳಲ್ಲಿ ಕಲರ್ ಕಾಂಬಿನೇಷನ್ ತುಂಬ ರೇರ್ ಆಗಿರುತ್ತೆ. 2 ಕಲರ್ ಕಾಂಬಿನೇಷನ್ ಇರುತ್ತೆ, ಗ್ರೀನ್ ಮತ್ತು ವೈಟ್. ಆದರೆ ಬೇರೆ ಬೇರೆ ಜಾತಿಯ ಸ್ನೋ ವೈಟ್ ಗಿಡಗಳಲ್ಲಿ ಪ್ಯಾಟ್ರನ್ಗಳು ಚೇಂಜ್ ಇರುತ್ತೆ, ಎಲೆ ಶೇಪ್ ಕೂಡ ಚೇಂಜ್ ಇರುತ್ತೆ, ಬುಡನೂ ಕೂಡ ಚೇಂಜ್ ಇರುತ್ತೆ, ಬೆಳೆಯೋ ರೀತಿನೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. 3 ವರ್ಷದ ಗಿಡನ ನಾನು ರೀಪಾಟಿಗೆ ತೊಗೊಂಡಿದ್ದೀನಿ. 5ರಿಂದ 6 ಅದರಲ್ಲಿ ಗಿಡ ಇದೆ. ಸಪ್ರೇಟಾಗಿ ರೀಪಾಟ್ ಮಾಡಿ ಚಿಕ್ಕ ಪಾಟಿಗೆ ಹಾಕ್ಕೊಳ್ಬೇಕು. ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಆದಷ್ಟು ಗಿಡದಲ್ಲೇ ವಾಟರ್ ಕಂಟೆಂಟ್ ತುಂಬ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಗೊಬ್ಬರನ ಬಳಸಿ ರೀಪಾಟ್ನ ಮಾಡೋದ್ರಿಂದ ಗಿಡ ಬೇಗ ಕೊಳ್ತು ಹೋಗುತ್ತೆ. ಬುಡ ಕೊಳ್ತು ಹೋದರೆ ಗಿಡನೂ ಕೂಡ ಸತ್ತೋಗುತ್ತೆ ಬೇಗ. ಆದಷ್ಟು ಹೂ ಬಿಡದಿರುವ ಗಿಡಗಳಿಗೆ ನೀವು ಗೊಬ್ಬರನ ಹಾಕಿ ರೀಪಾಟ್ನ ಮಾಡ್ಕೊಳ್ಬೇಡಿ. ಹೂ ಬಿಡುವಂಥ ಗಿಡಗಳಿಗೆ ಗೊಬ್ಬರದ ಅಗತ್ಯ ಇದೆ, ಹೂ ಬಿಡೋದಂಥ ಗಿಡಗಳಿಗೆ ಗೊಬ್ಬರದ ಅಗತ್ಯ ಇರೋದಿಲ್ಲ. ಗುಡ್ ಆಕ್ಸಿಜನ್ ಕೊಡೋ ಗಿಡದಲ್ಲಿ ಸ್ನೋ ವೈಟ್ ಗಿಡನೂ ಕೂಡ ಒಂದು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು. ನೀವು ಮನೆ ಒಳಗೂ ಕೂಡ ಇದನ್ನು ನೀರಲ್ಲೂ ಕೂಡ ನೀವು ಬೆಳಿಬೋದು, ಮಣ್ಣಲ್ಲೂ ಕೂಡ ಬೆಳಿಬೋದು. ಒಂದು ಪ್ಲ್ಯಾಂಟನ್ನು ನೀವು ಮನೆ ಒಳಗಡೆ ಇಡೋದ್ರಿಂದ ಆರೋಗ್ಯನೂ ಕೂಡ ತುಂಬ ಸುಧಾರಿಸುತ್ತೆ. ರೀಪಾಟಿಗೆ ಮಣ್ಣನ್ನು ಮಾತ್ರ ಬಳಸೋದ್ರಿಂದ ಮಣ್ಣಲ್ಲಿರೋಂಥ ಬೇರಾಗಿರ್ಬೋದು, ಕಲ್ಲಾಗಿರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ ಯಾವುದೇ ಇರ್ಬೋದು, ಅದನ್ನು ತೆಗೆದು ರೀಪಾಟಿಗೆ ಮಣ್ಣನ್ನು ಬಳಸ್ಕೊಳ್ಬೇಕು. ಯಾವ ಪಾಟಿಗೆ ನಾವು ರೀಪಾಟ್ನ ಮಾಡ್ಕೊಳ್ತೀವಿ, ಯಾವ ರೀತಿಯ ಮಣ್ಣನ್ನು ಬಳಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೋ ವೈಟ್ ಗಿಡದ ಹೈಟ್ ಆಗಿರ್ಬೋದು, ಅದು ಚೆನ್ನಾಗಿ ಪಾಟ್ ಕವರ್ ಆಗಿ ಚೆನ್ನಾಗಿ ಬರಬೇಕು ಅಂದರೆ ಯಾವ ರೀತಿ ನಾವು ಮಣ್ಣನ್ನು ಬಳಸಬೇಕು, ಯಾವ ಪಾಟಿಗೆ ನಾವು ಯಾವ ಸೈಜಿನ ಪಾಟನ್ನು ಬಳಸಿ ನಾವು ರೀಪಾಟ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ತುಂಬ ಸ್ಮೂತಾಗಿ ಇರುತ್ತೆ ಗಿಡ, ಹಾಗಾಗಿ ಕೈಯಿಂದನೇ ಬಿಡಿಸಿಟ್ಕೊಳ್ಬೋದು. ಪಾಟಿಗೆ ತಕ್ಕಂತೆ ನೀವು ಹೈಟನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ಬೇರನ್ನು ನೀವು ಕಟ್ ಮಾಡಿ ಕೂಡ ರೀಪಾಟ್ಗೆ ಬಳಸ್ಬೋದು. ಗಿಡಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಬೇರನ್ನು ಕಟ್ ಮಾಡಿದ್ರೂ ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿಲು ಗಿಡಕ್ಕೆ ಆಗೋದೇ ಇಲ್ಲ. ತುಂಬ ಬಿಸಿಲು ಆದರೆ ಗಿಡದ ಎಲೆ ಎಲ್ಲ ಒಣಗಿ ಹೋಗುತ್ತೆ. ಹಾಗಾಗಿ ಮಳೆಯಲ್ಲಿ ನೀವು ಇಟ್ಟರೂ ಪರವಾಗಿಲ್ಲ, ಬಿಸಿಲಲ್ಲಿ ಇಡಬಾರ್ದು ಗಿಡನ. ರೀಪಾಟ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ರೀಪಾಟ್ ಮಾಡಿದ ಮೇಲೂ ಆಗಿರ್ಬೋದು, ಯಾವುದೇ ರೀತಿಯ ವ್ಯತ್ಯಾಸ ಕಾಣೋದಿಲ್ಲ. ಗಿಡನೂ ಕೂಡ ಡಲ್ ಆಗೋದೇ ಇಲ್ಲ. ಎಲ್ಲ ರೀತಿಯ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ನೀರಿನ ಕಂಟೆಂಟ್ ಇರೋದಿಲ್ಲ, ಕೆಲವು ಪ್ಲ್ಯಾಂಟ್ಗಳಲ್ಲಿ ಮಾತ್ರ ನೀರಿನ ಕಂಟೆಂಟ್ ಇರೋದ್ರಿಂದ ರೀಪಾಟ್ ಮಾಡಿದ ಮೇಲೂ ಕೂಡ ರೀಪಾಟ್ಗಿಂತ ಮೊದಲು ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಅನಿಸೋದಿಲ್ಲ. ಗಿಡನೂ ಕೂಡ ಡಲ್ ಆಗೋದಿಲ್ಲ ನೀರಿನ ಕಂಟೆಂಟ್ ಇರೋದ್ರಿಂದ. ನೀರಿನ ಕಂಟೆಂಟ್ ತುಂಬ ಕಡಿಮೆ ಇದೆ, ಎಲೆನೇ ಗೊತ್ತಾಗುತ್ತೆ ನಮಗೆ. ಆದಷ್ಟು ತುಂಬ ಪ್ಲ್ಯಾಂಟ್ಗಳಲ್ಲಿ ಎಲೆ ಆಗಿರ್ಬೋದು, ಅದರದ್ದು ಬುಡ ಆಗಿರ್ಬೋದು, ಮುಟ್ಟಿದರೆ ಗೊತ್ತಾಗುತ್ತೆ ನೀರಿನ ಕಂಟೆಂಟ್ ತುಂಬ ಕಡಿಮೆ ಇದೆ ಅಂತ. ಆಗ ನಾವು ರೀಪಾಟ್ ಮಾಡಿದ ತಕ್ಷಣ ನಾವು ಮಳೆಯಲ್ಲಾಗಿರ್ಬೋದು, ಬಿಸಿಲಲ್ಲಾಗಿರ್ಬೋದು ಇಡಬಾರ್ದು. ಡಲ್ಲಾಗಿರುತ್ತೆ ಗಿಡ. ನೀವು ಮಳೆಯಲ್ಲಾಗಿರ್ಬೋದು, ನೆರಳಲ್ಲಿಟ್ಟರೂ ಕೂಡ ತುಂಬ ಡಲ್ಲಾಗಿರುತ್ತೆ. ಹಾಗಾಗಿ 1 ವೀಕ್ವರೆಗೂ ನೀವು ನೆರಳಲ್ಲಿ ಇಟ್ಟು ನೀವು ಗಿಡನ ಸೇವ್ ಮಾಡ್ಕೊಳ್ಬೇಕು. ಮಳೆಗಾಲ ಆಗಿರೋದ್ರಿಂದ ವೆದರ್ ಕೂಡ ತುಂಬ ಕೂಲಾಗಿರೋದ್ರಿಂದ ಎಲ್ಲ ಪ್ಲ್ಯಾಂಟ್ಗಳನ್ನು, ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು, ಔಟ್ಡೋರ್ ಪ್ಲ್ಯಾಂಟ್ಗಳನ್ನು ಆಗಿರ್ಬೋದು, ಯಾವುದೇ ರೀತಿಯ ಪ್ಲ್ಯಾಂಟ್ಗಳನ್ನು ನೀವು ಮಳೆ ನೀರಿಗೆ ಇಡುವಂತಿಲ್ಲ. ನೀರಿನ ಕಂಟೆಂಟ್ ಇರೋವಂಥ ಗಿಡಗಳನ್ನು ಮಾತ್ರ ನಾವು ಮಳೆ ನೀರಿಗೆ ಇಡಬಾರ್ದು. ನೀರಿನ ಕಂಟೆಂಟ್ ಇಲ್ದಿರೋಂಥ ಗಿಡನ ಮಾತ್ರ ಇಡಬೇಕು ಅನ್ನೋದಿಲ್ಲ. ಒಂದು ಪ್ಲ್ಯಾಂಟ್ಗಳನ್ನು ನೀವು ಅಬ್ಸರ್ವ್ ಮಾಡಿ ನೋಡಬೇಕು. ಯಾವ ಪ್ಲ್ಯಾಂಟಿಗೆ ಮಳೆ ನೀರು ಆಗುತ್ತೆ, ಯಾವ ಪ್ಲ್ಯಾಂಟಿಗೆ ತುಂಬ ನೀರಾದರೆ ಅದು ಗಿಡ ಡಲ್ಲಾಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ ನೀವು ಗಿಡಗಳನ್ನು ಇಟ್ಕೊಳ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಇಂಡೋರ್ ಪ್ಲ್ಯಾಂಟ್ಗಳ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ಮಳೆಗಾಲ ಮುಗಿದು ಬಿಸಿಲು ಶುರುವಾಗುತ್ತೆ. ಬಿಸಿಲಲ್ಲಿ ಯಾವ ರೀತಿ ಇಂಡೋರ್ ಪ್ಲ್ಯಾಂಟ್ಗಳನ್ನು ಸೇವ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಆಗ್ಲೋನೆಮಾ ಸ್ನೋ ವೈಟ್ ಪ್ಲ್ಯಾಂಟ್ ಬಗ್ಗೆ ನಾನು ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.